ಎಲ್ಲರಿಗೂ ವೀರು ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ. ಇವತ್ತಿನ ತರಗತಿಯಲ್ಲಿ ನಾನು ಕೆಪಿ ಪೂರ್ಣಚಂದ್ರ ತೇಜಸ್ವಿಯವರು ಬರೆದಿರ್ತಕ್ಕಂತಹ ನಿಗೂಢ ಮನುಷ್ಯರು ಅನ್ನುವಂತಹ ಕಾದಂಬರಿಯ ಭಾಗ 5ರ ಬಗ್ಗೆ ಚರ್ಚೆಯನ್ನ ಮಾಡ್ತಾ ಇದ್ದೀನಿ. ಹಾಗೆ ಇನ್ನೂ ಕೂಡ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಈಗ ಮುಂದುವರೆದಂತೆ ನಾವು ಭಾಗ 5ರ ಬಗ್ಗೆ ಚರ್ಚೆಯನ್ನ ಮಾಡೋಣ. ಇಲ್ಲಿ ಭಾಗ 4ರಲ್ಲಿ ನಾವು ಗಮನಿಸಿದ್ದು, ಈಗ ಕಾರು ಊತಿರ್ತಕ್ಕಂತಹ ಜಾಗದಿಂದ ಈಗ ಜಗನ್ನಾಥ ಮತ್ತು ರಂಗಪ್ಪ, ಗೋಪಾಲಯ್ಯ ಅವರ ಆಳುಗಳು ಎಲ್ಲರೂ ಕೂಡ ಈಗ ಸೀದಾ ಏನ್ ಮಾಡ್ತಾ ಇದಾರಪ್ಪ ಅಂದ್ರೆ ಆ ಗೋಪಾಲಯ್ಯನ ಮನೆಗೆ ಬರ್ತಾ ಇದ್ದಾರೆ. ಜಗನ್ನಾಥ ಮತ್ತೆ ರಂಗಪ್ಪನನ್ನ ಗೋಪಾಲಯ್ಯನವರು ಕರೆದುಕೊಂಡು ಈಗ ತಮ್ಮ ಮನೆಗೆ ಬರ್ತಾ ಇರ್ತಕ್ಕಂಥದ್ದು. ಅವ್ರು ಬರ್ತಾ ಇರ್ತಕ್ಕಂಥದ್ದನ್ನ ದೂರದಿಂದಲೇ ನೋಡಿದಂತಹ ಅಲ್ಲಿ ಇರ್ತಕ್ಕಂತಹ ಶಾರಿ ಆಗಿರ್ಬೋದು, ಹಾಗೇನೆ ಇಲ್ಲಿ ಕರಿಯ ಆ ಮನೆ ಕೆಲಸದ ಹುಡುಗ ಕರಿಯ, ಇಬ್ಬರು ಕೂಡ ಏನೋ ಒಂದ್ ಕಡೆ ಉತ್ಸಾಹ ಕರಿಯನಿಗೆ, ಓ ಯಾರೋ ಹೊಸಬ್ರು ಬರ್ತಾ ಇದಾರೆ ಅಂತಕ್ಕಂಥದ್ದು. ಈಗ ಜಗನ್ನಾಥ ಮತ್ತೆ ರಂಗಪ್ಪ ಇಬ್ಬರು ಕೂಡ ಗೋಪಾಲಯ್ಯನವರ ಮನೆಗೆ ಬಂದಿದ್ದಾರೆ. ಮನೆಗೆ ಬಂದಂತಹ ಸಂದರ್ಭದಲ್ಲಿಯೇ ಅವರಿಗೆ ಯಾವುದೋ ಒಂದು ಶಬ್ದ ಪ್ರಪಂಚ ಒಂದರಿಂದ ಇನ್ನೊಂದು ಸ್ತಬ್ಧ ಪ್ರಪಂಚಕ್ಕೆ ಬಂದಂತಾಗಿತ್ತು ಅಂತಕ್ಕಂಥದ್ದು. ನೋಡಿ, ಯಾವುದೋ ಒಂದು ಶಬ್ದ ಪ್ರಪಂಚದಿಂದ ಸ್ತಬ್ಧ ಪ್ರಪಂಚಕ್ಕೆ ಬಂದಂತಾಯಿತು. ಯಾರ ಮನಸ್ಥಿತಿ ಅಂತ ನೋಡಿದ್ರೆ ಇಲ್ಲಿ ಜಗನ್ನಾಥ ಮತ್ತು ರಂಗಪ್ಪನ ಒಂದು ಮನಸ್ಥಿತಿ ಅಂತಕ್ಕಂಥದ್ದು. ಹೀಗೆ ಯಾಕೆಂದ್ರೆ ಅಲ್ಲಿನ ವಾತಾವರಣವೇ ಬೇರೆ ಇದೆ. ಎಲ್ಲರೂ ಕೂಡ ನಿಶಬ್ದತೆಯಿಂದ ಇರ್ತಕ್ಕಂತಹ ಒಂದು ಯಾರು ಗೋಪಾಲಯ್ಯನ ಮನೆಯಾಗಿರ್ಬೋದು, ಹಾಗೇನೆ ಇಲ್ಲಿ ಒಂದ್ ಕಡೆ ಪಾತ್ರೆಗಳ ಒಂದು ವಾಸನೆ, ಅಲ್ಲಿನ ಹೊಗೆಯ ವಾಸನೆಗಳಾಗಿರ್ಬೋದು, ಹಾಗೆ ಕೈಕಾಲನ್ನ ತೊಳೆದುಕೊಂಡಾಗ ಇದ್ದಕ್ಕಿದ್ದಂತೆ ಒಬ್ಬರಿಗೊಬ್ಬರು ಹಿತೋಪಚಾರಿ ಕೇಳಬೇಕೆನಿಸಿತ್ತು. ಆದರೆ ರಂಗಪ್ಪ ಇಂದಿನ ರಾತ್ರಿ ತಾನು ಇಲ್ಲಿ ಏನಪ್ಪಾ ಅಂದ್ರೆ ಎಕ್ಸೈಸ್ ಡಿಪಾರ್ಟ್ಮೆಂಟಿನವನು ಎಂದು ತಿಳಿಸಬಾರದೆಂದು ಇಲ್ಲಿ ಜಗನ್ನಾಥ ಹೇಳಿದ್ರು. ಹಾಗೇನೆ ಕಳ್ಳಬಟ್ಟಿ ಶರಾಬು ತಯಾರಿಕರಿಂದ ಏಟು ಬೀಳುವ ಸಂಭವ ಉಂಟೆಂದು ಜಗನ್ನಾಥ ಏನ್ ಮಾಡಿದ್ನಪ್ಪ ಅಂತಂದ್ರೆ ಇಲ್ಲಿ ರಂಗಪ್ಪನಿಗೆ ಎದುರಿಸಿದ್ರು. ನೀನೇನಾದ್ರೂ ಎಕ್ಸೈಸ್ ಡಿಪಾರ್ಟ್ಮೆಂಟ್ ಅಥವಾ ಅಬಕಾರಿ ಇಲಾಖೆ ಅಂತ ನೀನೇನಾದ್ರೂ ಹೇಳಿದ್ರೆ ನಿನಗೆ ಇಲ್ಲಿ ಕಳ್ಳಬಟ್ಟಿ ಕಾಯಿಸ್ತಕ್ಕಂಥ ವ್ಯಕ್ತಿಗಳು ನಿನಗೆ ಗ್ಯಾರಂಟಿ ಹೊಡಿತಾರೆ ಅಂತ ಭಯವನ್ನ ಪಡಿಸಿದ್ರು ಅಥವಾ ಹೆದರಿಕೆಯನ್ನ ಹುಟ್ಟಿಸಿದ್ರು. ಅದಕ್ಕೆ ಅಲ್ಲಿ ಎಲ್ಲೋ ಒಂದ್ ಕಡೆ ತಮ್ಮ ಕೆಲಸದ ತಮ್ಮ ವೃತ್ತಿಯ ವಿಚಾರವಾಗಿ ಇವರು ಸುಳ್ಳನ್ನ ಹೇಳ್ತಕ್ಕಂಥದ್ದು, ಬೇರೆ ವೃತ್ತಿ ಹೆಸರನ್ನ ಹೇಳ್ತಕ್ಕಂಥದ್ದು ನಾವು ಗಮನಿಸ್ತಾ ಹೋಗ್ಬೋದು. ಆಗ ಜಗನ್ನಾಥ ಗೋಪಾಲಯ್ಯನವ್ರು ಕೇಳ್ತಾರೆ ಜಗನ್ನಾಥನನ್ನ ಯಾವ ಊರು ಅಂತಕ್ಕಂಥದ್ದು. ಅವರು ಬೆಂಗಳೂರು ಅಂತಕ್ಕಂತ ಜಗನ್ನಾಥ ಗೋಪಾಲಯ್ಯ ಜಗನ್ನಾಥನನ್ನ ಯಾವ ಊರು ಅಂತ ಕೇಳಿದಂತಹ ಸಂದರ್ಭದಲ್ಲಿ ಅವನು ನಮ್ದು ಬೆಂಗಳೂರು ಅಂತ ಹೇಳ್ತಾನೆ. ಹಾಗೆ ಜಗನ್ನಾಥ ರಂಗಪ್ಪನನ್ನು ಕೂಡ ಅಲ್ಲಿ ಪರಿಚಯವನ್ನು ಮಾಡ್ಕೊಡ್ತಾನೆ. ಯಾರಿಗೆ ಅಂತಂದ್ರೆ ಗೋಪಾಲಯ್ಯನಿಗೆ. ಇವ್ರ ಹೆಸರು ರಂಗಪ್ಪ ಅಂತ ಹೇಳಿ, ಇವರು ಸ್ಕೂಲ್ ಇನ್ಸ್ಪೆಕ್ಟರ್, ಹೊಸದಾಗಿ ನಗುಬೀಡಿಗೆ ಬಂದಿದ್ದಾರೆ. ಅದೇ ಕೆಲಸದ ನಿಮಿತ್ತ ನಾವು ನಗುಬೀಡಿಗೆ ಹೋಗುತ್ತಿದ್ದೆವು ಅಂತ ರಂಗಪ್ಪನ ಬಗ್ಗೆ ಪರಿಚಯವನ್ನ ಮಾಡ್ಕೊಡ್ತಾನೆ ಇಲ್ಲಿ ಜಗನ್ನಾಥ ಗೋಪಾಲಯ್ಯನಿಗೆ. ಇದೆಲ್ಲ ಆಗುತ್ತೆ. ಅದಾದ್ಮೇಲೆ ಗೋಪಾಲಯ್ಯ ನಾನು ಕೂಡ ಈ ಕಡೆಯವನೇ, ಯಾಕೆಂದ್ರೆ ಗೋಪಾಲಯ್ಯ ತನ್ನ ಪರಿಚಯವನ್ನು ಕೂಡ ಮಾಡ್ಕೊಳ್ತಾನೆ. ನಾನು ಕೂಡ ಈ ಕಡೆಯವನೇ, ಇಲ್ಲಿಗೆ ಬಂದು ಸುಮಾರು 3-4 ವರ್ಷವಾಗಿತ್ತು, ಹೀಗೆ ಕಾಲಪಯಣ ಮಾಡ್ಕೊಂಡು ಇದ್ದೇನೆ ಅಷ್ಟೇ ಅಂತ ಹೇಳ್ತಾ ಇದ್ರೆ. ಸರಿ, ಒಂದು ಕಡೆ ಜಗನ್ನಾಥ, ಗೋಪಾಲಯ್ಯ, ರಂಗಪ್ಪ ಎಲ್ಲರೂ ತಮ್ಮ ತಮ್ಮ ಬಗ್ಗೆ ಎಲ್ಲೋ ಒಂದ್ ಕಡೆ ನಿಜವನ್ನ ಸಂಪೂರ್ಣವಾಗಿ ಮರೆಮಾಚ್ತಾ ಇರ್ತಕ್ಕಂಥದ್ದನ್ನ ನಾವು ನೋಡ್ತಾ ಇದ್ದೀವಿ. ಇವರಲ್ಲೇ ತಮ್ಮ ಯಾವುದೋ ಒಂದು ರಹಸ್ಯದ ವಿಚಾರಗಳನ್ನೆಲ್ಲವನ್ನು ಕೂಡ ಏನ್ ಮಾಡ್ತಾ ಇದ್ದಾರೆ, ಇಲ್ಲಿ ಇವರೇ ನಿಗೂಢ ಮನುಷ್ಯರಾಗಿ ಇರ್ತಕ್ಕಂಥದ್ದನ್ನ ನಾವು ಗಮನಿಸ್ತಾ ಹೋಗ್ಬೋದು. ಜಗನ್ನಾಥ ಬೇರೆ ಹೇಳ್ತಾನೆ, ಗೋಪಾಲಯ್ಯ ನಾನು ಈಗಲೇ ಇರ್ತಕ್ಕಂಥದ್ದು ಅಂತ ಹೇಳ್ತಕ್ಕಂಥದ್ದು. ಹೀಗೆ ತಮ್ಮ ತಮ್ಮ ಪರಿಚಯವನ್ನ, ತಮ್ಮ ತಮ್ಮ ವೃತ್ತಿಯನ್ನ ಇವರು ಇಲ್ಲಿ ಅದರಲ್ಲಿ ಏನ್ ಮಾಡ್ತಾ ಇದ್ರಪ್ಪ ಅಂದ್ರೆ ನಿಜವನ್ನ ಸಂಪೂರ್ಣವಾಗಿ ಮರೆಮಾಚ್ತಾ ಇರ್ತಕ್ಕಂಥ ಮೂರೂ ವ್ಯಕ್ತಿಗಳನ್ನ ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು. ಹಾಗೇನೆ ಅದ್ರ ಬಗ್ಗೆ ಸತ್ಯ ಅನ್ವೇಷಣೆ ಯಾರು ಏನು ಅದ್ರ ಯಾರ ಬಗ್ಗೆ ಯಾರಿಗೂ ಕೂಡ ಅದ್ ಬೇಕಾಗಿಲ್ಲ, ಅದ್ರ ಬಗ್ಗೆ ಬಿಟ್ರು. ಹೀಗೆ ಮೂವರು ಮಾತನಾಡ್ತಾ ಇರ್ತಕ್ಕಂತಹ ಸಂದರ್ಭದಲ್ಲಿ ಇದ್ದಕ್ಕಿದ್ದ ಹಾಗೆ ಯಾವುದೋ ಒಂದು ಶಬ್ದ, ಮತ್ತೆ ಅಲ್ಲಿ ಒಂದು ಶಬ್ದ ಝೀ ಎನ್ನುವಂತಹ ಒಂದು ಶಬ್ದವಾಗ್ತಾ ಇದೆ. ಟೇಬಲ್ ಮೇಲೆ ಇರ್ತಕ್ಕಂತಹ ಲೋಟಗಳೆಲ್ಲವೂ ಕೂಡ ಸಣ್ಣಗೆ ಇಲ್ಲಿ ಎಲ್ಲ ಒಂದ್ ಕಡೆ ನಡುಕ್ತಕ್ಕಂಥದ್ದು. ಆಗ ಅಲ್ಲಿ ಭೂಕಂಪ, ಮತ್ತೆ ಭೂಮಿ ಕಂಪಿಸಿದಂತಾಯಿತು.
ಕಂಪಿಸಿದಂತಾಗಿದ್ದಂತ ಸಂದರ್ಭದಲ್ಲಿ ಇಲ್ಲಿ ಗೋಪಾಲಯ್ಯ ಮಾತನ್ನ ಅರ್ಧಕ್ಕೆ ನಿಲ್ಲಿಸಿ ಅಂತ ಹೇಳಿ ಭೂಮಿ ನಡುಗಿದಂತಹ ಒಂದು ಅನುಭವ, ಅಲ್ಲಿ ಭೂಮಿ ಕಂಪಿಸುವಂತದ್ದು ಗೊತ್ತಾಯ್ತು. ಆಗ ಗೋಪಾಲಯ್ಯ 5 ನಿಮಿಷದವರೆಗೆ ಏನೂ ಕೂಡ ಮಾತನಾಡಲಿಲ್ಲ. ಆ ನಂತರ ತರುವಾಯ ಇಲ್ಲಿ ನಾನು ಎಲ್ಲೋ ಒಂದ್ ಕಡೆ ನೋಡಿ ಈ ದಿನ ಬೆಳಿಗ್ಗೆ ಹೀಗಾಯಿತು ಹಾಗಾಗಿತ್ತು ಈ ತರದ ವಿಚಾರಗಳನ್ನ ಹೇಳ್ತಾ ಅವರು ಸುಮಾರು ಮತ್ತೆ ಮೂವರು ಕೂಡ ಏನ್ ಮಾಡಿದ್ರಪ್ಪ ಅಂತಂದ್ರೆ ತಮ್ಮ ತುಣುಕು ಮಿಣುಕು ಮಾತುಗಳನ್ನ ಆರಂಭಿಸಿದ್ರು. ಯಾವಾಗ ಈ ಭೂಮಿ ಕಂಪಿಸಿರ್ತಕ್ಕಂಥದ್ದು, ಅದೇ ರೀತಿ ಮತ್ತೆ ಗೋಪಾಲಯ್ಯನವರು ಉಗ್ರಗಿರಿಯ ಕಡೆ ನೋಡ್ತಕ್ಕಂಥದ್ದು, ಇದೆಲ್ಲ ಆದ್ಮೇಲೆ ಮತ್ತೆ ಮಾತನಾಡ್ತಕ್ಕಂಥ ಸಂದರ್ಭ. ಇವರು ಮಾತನಾಡ್ತಾ ಇದ್ದಕ್ಕಂಥ ಸಂದರ್ಭದಲ್ಲೇ ಆ ಗೋಪಾಲಯ್ಯನವರು ಕಿಟಕಿಯನ್ನ ಇಣಿಕಿ ದೂರ ಆ ಮರಸರ, ಕುಳುಪ, ಕಾಂಪ್ರ ಇದ್ದಂತಹ ಈ ಆಳುಗಳಿದ್ದಂತಹ ಬಿಡಾರದ ಕಡೆಗೆ ನೋಡ್ತಾರೆ. ಮರಸರ ಮತ್ತೆ ಕಾಂಪ್ರ ಏನನ್ನೋ ಕುರಿತು ಬಿರುಸಾಗಿ ಮಾತನಾಡ್ತಾ ಇರ್ತಕ್ಕಂಥದ್ದು ಅಥವಾ ಜೋರಾಗಿ ಕೂಗಾಟವನ್ನ ಮಾಡ್ತಾ ಇರ್ತಕ್ಕಂಥದ್ದಲ್ಲಿ ಕೇಳಿಸ್ತಾ ಇದೆ. ಇಲ್ಲಿ ಮರಸರ ಮತ್ತು ಕಾಂಪ್ರ ಇಬ್ಬರು ಕೂಡ ಜಗಳ ಆಡ್ತಕ್ಕಂತಹ ಒಂದು ಪ್ರಸಂಗವನ್ನ ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು. ಕೇಳ್ತಾರೆ, ಮರಸರ, ಕುಳುಪ ಇವರು ಜಗಳ ಆಡಿದಂತಹ ಪ್ರಸಂಗ ಅಥವಾ ಸಂದರ್ಭ ಅಂತ ನಿಮ್ಗೆ ಕೇಳ್ತಕ್ಕಂಥದ್ದು. ನೋಡಿ, ಗೋಪಾಲಯ್ಯ ನೋಡಿದ ತಕ್ಷಣ ಮರಸರ ಅದಕ್ಕೆ ಪ್ರತ್ಯುತ್ತರವಾಗಿ ಏನೇನೋ ಅಶ್ಲೀಲ ಪದಗಳನ್ನ ಬಳಸ್ತಾ ಇರ್ತಾನೆ. ಕಾಂಪ್ರನು ಕೂಡ ಅಷ್ಟರೊಳಗೆ ಇವನೇನ್ ಮಾಡ್ತಾನಪ್ಪ ಅಂದ್ರೆ ಮರಸರನನ್ನ ದೂಡ್ತಕ್ಕಂಥದ್ದು, ಈ ತರದ ಮಾರಾಮಾರಿ ಜಗಳಗಳಲ್ಲಿ ನಡೀತಾ ಇರ್ತದೆ. ಈಗ ನಡೀತಾ ಇರ್ತಕ್ಕಂತಹ ಸಂದರ್ಭದಲ್ಲಿ ಆಗ ಇವರಿಬ್ಬರ ಜಗಳದ ಗೋಜಿಗೆ ಹೋಗದೆ ಒಬ್ಬೊಬ್ಬರು ಎದುರಾಳಿಗಳು ಹೇಗೆ ಆ ಮಾತಿನ ಬಿರುಸಿನ ವಾಗ್ವಾದಗಳು ನಡೀತಾ ಇರ್ತವೆ ಕಾಂಪ್ರ ಮತ್ತೆ ಮರಸರನ ನಡುವೆ. ಇದನ್ನ ನೋಡಿದಂತಹ ಗೋಪಾಲಯ್ಯನವ್ರು ಏನ್ ಮಾಡ್ತಾರಪ್ಪ ಅಂತಂದ್ರೆ, ಮನೆಯಲ್ಲಿದ್ದಂತಹ ಇಲ್ಲಿ ಕೆಲಸದವನಾಗಿರ್ತಕ್ಕಂಥ ಕರಿಯನನ್ನ ಓಡೋ ಆ ಮುಟ್ಟಾಳರನ್ನ ನಾನ್ ಕರಿತಾ ಇದ್ದೀನಿ ಅಂತ ಹೇಳಿ ಕರೆದ್ಕೊಂಡ್ ಬಾ ಅಂತ ಹೇಳ್ತಾರೆ. ಆಗ ಕರಿಯ ಹೋಗಿ ಓ ಕಾಂಪ್ರ, ಓ ಮರಸರ ಅಂತ ಕೂಗಿ, ಹೀಗೆ ದಣಿಗಳು ಒಡೆಯರು ಕರಿತಾ ಇದ್ದಾರೆ, ಅಯ್ಯಾರು ಕರಿತಾ ಇದ್ದಾರೆ, ಬರ್ಬೇಕಂತೆ ಅಂತ ಕೂಗ್ತಾರೆ. ಆಗ ಒಡೆಯರಿಗೆ ಕೇಳಲೆಂದೆ ಮತ್ತೆ ಇವರು ಸ್ವಪ್ರತಿಷ್ಠೆಯಾಗಿ ಒಂದ್ ಕಡೆ ಏನ್ ಮಾಡ್ತಾ ಇದ್ರಪ್ಪ ಅಂದ್ರೆ ಜೋರಾಗಿ ಜಗಳವನ್ನ ಆಡ್ತಾ ಇರ್ತಕ್ಕಂಥದ್ದು. ಆಗ ಕರಿಯ ಬಂದ ತಕ್ಷಣ ಆ ವಿಚಾರವನ್ನು ಹೇಳಿದ್ಮೇಲೆ ಏಕ್ದಮ್ ಜಗಳವನ್ನ ನಿಲ್ಲಿಸಿ ಎಲ್ಲರೂ ಕೂಡ ಮತ್ತೆ ಗೋಪಾಲಯ್ಯನವ್ರು ಬೈತಾ ಇದ್ದಾರೆ, ಎಂತಹ ಬಂಡೆ ಜನನಪ್ಪ ಇವರು ಅಂತಕ್ಕಂಥದ್ದು. ಹೀಗೆ ಈ ಮಾರಾಮಾರಿ ನಡೀತಾ ಇರ್ತಕ್ಕಂಥದ್ದಾದ್ಮೇಲೆ ಕಾಂಪ್ರ ಬಂದು ಏನ್ ಮಾಡ್ತಾ ಇದ್ದಾನೆ ಅಂದ್ರೆ, ಮನೆಯ ಬಾಗಿಲಿಗೆ ಬಂದಂತಹ ಕಾಂಪ್ರ ಮುಂದಾಗಿ ಹೇಳಿದ. ಗೋಪಾಲಯ್ಯನ ಮನೆಯ ಹತ್ತಿರ ಬಂದಂತಹ ಕಾಂಪ್ರ ಏನ್ ಹೇಳ್ತಾನೆ ಅಂದ್ರೆ, ಅಯ್ಯ, ನಾನು ಆಗಿನಿಂದಲೂ ಹೇಳಿದ್ದೆ ನಿಮ್ಗೆ, ಇವನನ್ನ ಬಿಡಾರವನ್ನ ಬಿಡಿಸಿ ಅಂತ. ಮರಸರನಿಗೆ ಮೇಲೆ ದೂರನ್ನ ನಾನು ಆಲೆ ನಿಮ್ ಕಡೆ ಕೊಟ್ಟಿದ್ದೆ, ಇವನನ್ನ ಬಿಡಾರದಿಂದ ಹೊರಗಡೆ ಕಳಿಸಿ ಅಂತ. ಆದ್ರೆ ನೀವು ಹಾಗೆ ಮಾಡ್ಲಿಲ್ಲ. ಇವನ್ ಏನ್ ಮನುಷ್ಯನೋ ದಯ್ಯನೋ ಏನೋ ಹೇಳಿ ಅಯ್ಯ, ಏನಂದ್ರೆ ಏನ್ ಹೇಳೋದು ಇವನ್ ಬಗ್ಗೆ ಅಂತ ಎಲ್ಲೋ ಒಂದ್ ಕಡೆ ಹೇಳ್ತಕ್ಕಂಥದ್ದು. ಅಲ್ಲೇ ಇದ್ದಂತಹ ಕುಳುಪ ಮತ್ತೆ ಕೋಪ ಮಾಡ್ಕೊಳ್ತಾನೆ, ಏನೋ ಮರಸರನ ಮೇಲೆ ಈ ರೀತಿ ಹೇಳ್ತಾ ಇದೆಯಾ ಅಂತ. ನೀ ಏನಾದರೂ ಹೇಳೋ, ಆದರೆ ಬಾಯಿಗೆ ಬಂದ ಹಾಗೆ ಮಾತನಾಡಬೇಡ ಅಂತ ಗೋಪಾಲಯ್ಯನವ್ರು ಹೇಳ್ತಕ್ಕಂಥದ್ದು. ಹೀಗೆ ಕುಳುಪ, ಕಾಂಪ್ರ, ಈ ಮರಸರ ಎಲ್ಲರೂ ಅಲ್ಲಿ ಬಂದು ನಿಂತಿದ್ದಾರೆ ಗೋಪಾಲಯ್ಯನ ಮನೆಯ ಮುಂದೆ. ಈಗ ಕೊನೆಗೆ ಅಯ್ಯ, ಇವನ ಮಗ, ಯಾಕೆಂದ್ರೆ ಕಾಂಪ್ರ ಮತ್ತೆ ಅವನು ದೂರನ್ನ ಹೇಳ್ತಾನೆ, ಯಾಕೆ ಇಲ್ಲಿ ಜಗಳ ಆಡ್ತಾ ಇದ್ರು ಅನ್ನೋ ಉದ್ದೇಶ ಏನಪ್ಪಾ ಅಂತಂದ್ರೆ, ಕಾರಣ ಏನು ಅಂದ್ರೆ, ಇಲ್ಲಿ ಏನ್ ಮಾಡಿದಾನೆ, ಮರಸರನ ಮಗ ಸತ್ತಿರ್ತಕ್ಕಂತಹ ಆ ಹೆಣವನ್ನ ಇವನ್ ಏನ್ ಮಾಡಿದನಪ್ಪ ಅಂತಂದ್ರೆ ಆ ಬಿಡಾರದ ಇತ್ತಲಿನಲ್ಲಿ ಎಸೆದಿದ್ದಾನೆ. ಯಾರು? ಕಾಂಪ್ರನ ಬಿಡಾರ ಇತ್ತಲ್ಲ, ಅವನಿರ್ತಕ್ಕಂಥ ಗುಡಿಸಲಿತ್ತಲ್ಲ, ಅದ್ರ ಹಿಂಭಾಗದಲ್ಲಿ ಎಸ್ತಿದ್ದಾನೆ. ಇವನೇನು ಮನುಷ್ಯನೋ ದಯ್ಯನೋ ಹೇಳಿ ಅಯ್ಯ ಅಂದ್ರೆ, ಇಲ್ಲಿ ನಾವು ಒಂದು ವಿಚಾರವನ್ನ ನೆನ್ಪಿಟ್ಕೋಬೇಕು. ಮರಸರನ ರಾಕ್ಷಸ ಸ್ವಭಾವವನ್ನ ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು, ಅಥವಾ ಅವನ ವಿಚಿತ್ರ ವ್ಯಕ್ತಿತ್ವದ ಒಂದು ಸ್ವಭಾವವನ್ನ ಇಲ್ಲಿ ನಾವು ಗಮನಿಸ್ತಾ ಹೋಗ್ಬೋದು. ಏನ್ ಮಾಡಿದಾನೆ, ಸತ್ತಿರ್ತಕ್ಕಂತಹ ಮಗುವಿನ ಹೆಣವನ್ನ ಎಲ್ಲೋ ಒಂದ್ ಕಡೆ ಬೆಂಕಿ ಇಡ್ಬೇಕಾಗಿತ್ತು ಅಥವಾ ಮಣ್ಣು ಮಾಡಿ ಇಲ್ಲಿ ಮಣ್ಣು ಮಾಡ್ಬೋದಾಗಿತ್ತು, ಆದ್ರೆ ಇವನು ಅಲ್ಲಿ ಎಸ್ತಿದ್ದಾನೆ. ಎಸ್ತಿರ್ತಕ್ಕಂತಹ ಸಂದರ್ಭದಲ್ಲಿ ನಮ್ಮ ಇತ್ತಲಿನ ಏನೋ ಇವನಿಗೆ ಸುಡುಗಾಡ ಹಾಗೆ ಹೀಗೆ ಅಂತ ಕಾಂಪ್ರ ಹೇಳ್ತಾ ಇದ್ದಾನೆ. ಇದೆಲ್ಲ ಹೇಳ್ತಾ ಇರ್ತಕ್ಕಂತಹ ಸಂದರ್ಭದಲ್ಲಿ ಈಗ ಒಂದೇ ಸಮ ಅಲ್ಲಿ ಮಳೆನೂ ಕೂಡ ಸುರಿತಾ ಇದೆ.
ಈ ಜಗನ್ನಾಥ ಏನ್ ಮಾಡಿದ್ನಪ್ಪ ಅಂದ್ರೆ ಇವರ ರಾಕ್ಷಸ ಸ್ವಭಾವವನ್ನ ನೋಡಿ ಇದೆಂತನಪ್ಪ ಮನುಷ್ಯರ ಹೆಣವನ್ನ ಈ ರೀತಿ ಬಿಸಾಕ್ತಾ ಇದ್ರಲ್ಲ ಎತ್ತ ಮಗನ ಹೆಣವನ್ನ ಅಂತ ಜಗನ್ನಾಥನಿಗೂ ಕೂಡ ಒಂದ್ ರೀತಿಯಲ್ಲಿ ಮರಸರನ ಸ್ವಭಾವವನ್ನ ನೋಡಿ ಮರಸರನ ರಾಕ್ಷಸ ಸ್ವಭಾವವನ್ನು ನೋಡಿ ಭಯ ಆಗುತ್ತೆ. ಏನಪ್ಪಾ ಈ ವಿಚಿತ್ರ ಮನುಷ್ಯರಿವರು ಅಂತ. ಕೊನೆಗೆ ಇಷ್ಟೆಲ್ಲ ಆದ್ಮೇಲೆ ಈ ಗೋಪಾಲಯ್ಯನವರು ಕೇಳಿದಂತ ಸಂದರ್ಭದಲ್ಲಿ ಸಣ್ಣ ಮಕ್ಕಳು ಸತ್ತರೆ ನೋಡಿ, ಈ ಮರಸರನಲ್ಲಿ ಆ ಒಂದು ಹಳೆ ಅವರ ಹಿಂದಿನ ತಲೆಮಾರಿನಿಂದ ನಡೆದು ಬಂದಿರತಕ್ಕಂತಹ ಒಂದು ಸಂಪ್ರದಾಯ ಅಥವಾ ಮೌಢ್ಯತೆ ಅಥವಾ ಮೂಢನಂಬಿಕೆ ಅಂತಕ್ಕಂಥದ್ದು ಮರಸರನ ಮನದಲ್ಲಿ ಮನೆ ಮಾಡಿದೆ. ಏನು ಅಂತಂದ್ರೆ, ಸಣ್ಣ ಮಕ್ಕಳು ಸತ್ತರೆ ಆ ಹೆಣವನ್ನ ಮಣ್ಣು ಮಾಡಲೆಂದು ಮಣ್ಣು ಮಾಡುವುದಿಲ್ಲ, ಮಾಡಬಾರದು, ಮಣ್ಣು ಮಾಡಿದರೆ ಅವು ಮತ್ತೆ ಹುಟ್ಟುವುದಿಲ್ಲವೆಂದು ಮರಸರರ ಕುಳುಪ ಇತ್ಯಾದಿ ವಾದ. ಯಾಕೆಂದ್ರೆ ಅವರ ಜಾತಿಯ ಒಂದು ನಂಬಿಕೆ ಇದು. ಮರಸರನ ಜಾತಿಯ ನಂಬಿಕೆ ಏನಾಗಿದೆಯಪ್ಪ ಅಂದ್ರೆ, ಸತ್ತ ಮಕ್ಕಳನ್ನ ಮಣ್ಣು ಮಾಡಿದ್ರೆ ಅವು ಮತ್ತೆ ಹುಟ್ಟೋದಿಲ್ಲ, ಮತ್ತೆ ಮಕ್ಕಳು ಹುಟ್ಟೋದಿಲ್ಲ ಅಂತಹ ಒಂದು ಅವರ ಜಾತಿಯ ನಂಬಿಕೆ. ಆದ್ರಿಂದ ಅವನ್ ಏನ್ ಮಾಡ್ತಾ ಇದ್ದಪ್ಪ ಅಂದ್ರೆ, ಸತ್ತಿರ್ತಕ್ಕಂತಹ ಮಗುನ ಹೆಣವನ್ನ ಆ ಕಾಂಪ್ರನ ಮನೆಯ ಇಲ್ಲಿ ಗುಡಿಸಲ ಅಥವಾ ಬಿಡಾರದ ಹಿಂದೆ ಹಿತ್ತಲಿನಲ್ಲಿ ಎಸ್ತಿರ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು. ಆಗ ಇದೆಲ್ಲ ವಾದ ವಿವಾದ ಆದ್ಮೇಲೆ ನೋಡಿ, ಆಗ ಇವನ್ ಏನ್ ಮಾಡ್ತಾನೆ, ಮತ್ತೆ ಕಾಂಪ್ರ ತುಂಬಾ ಜೋರಾಗಿ ಅವಾಚ್ಯ ಶಬ್ದಗಳಿಂದ ನಿಂದಿಸ್ತಾನೆ. ಯಾರನ್ನ ಅಂತಂದ್ರೆ ಮರಸರನ್ನ ಬೈತಾ ಇದ್ದಾನೆ. ಹೀಗೆ ಬೈತಾ ಇರ್ತಕ್ಕಂತಹ ಸಂದರ್ಭದಲ್ಲಿ ಆ ಈಗ ಇವೆಲ್ಲ ಮಾತನಾಡ್ತಾ ಕೊನೆಗೆ ಅದೇನ್ ನೋಡ್ಕೊಂಡ್ ಬರೋಣ, ಎಲ್ಲ ಹಾಕಿದ್ದಾನೆ ಏನು ಅಂತ ಗೋಪಾಲಯ್ಯನವರು ಬರ್ತಾರೆ. ಗೋಪಾಲಯ್ಯನವರು ಕಾಂಪ್ರ ಮುಂದೆ ಹೋಗ್ತಾನೆ, ಗೋಪಾಲಯ್ಯನವರು ಹಿಂದೆ ಬರ್ತಕ್ಕಂಥದ್ದು. ಅಲ್ಲಿ ಆ ಗುಡಿಸಲು ಎತ್ತಿರ ಎಲ್ಲ ಪಾಯಿಂಕಾನೆ ಅದು ಇದು ತುಂಬಾ ಗಲೀಜು. ಅದರ ವಾಸನೆಯನ್ನ ಎಲ್ಲೋ ಒಂದ್ ಕಡೆ ಇಲ್ಲಿ ಅವರ್ಣೀಯವಾಗಿ ಅಲ್ಲಿ ಬರ್ತಾ ಇರ್ತಕ್ಕಂತಹ ಒಂದು ಆ ವಾಸನೆ, ಅದರಿಂದ ಆ ತುಳಿದು ಎಲ್ಲೋ ಒಂದ್ ಕಡೆ ಗೋಪಾಲಯ್ಯನವರಲ್ಲಿ ಎಸಿಗೆಯನ್ನೇ ತುಳಿತಕ್ಕಂಥದ್ದನ್ನೆಲ್ಲ ನೋಡ್ತಾ ಆಗ ಆ ಬಿಡಾರದ ಹತ್ರ ಬಂದು ಗೋಪಾಲಯ್ಯನವರು ಎಲ್ಲಿ ಎಸ್ತಿದ್ದಾನೆ ಅಂತ ನೋಡ್ತಾರೆ. ಆದ್ರೆ ಅಯ್ಯ ನೋಡಿ, ಇಲ್ಲೆಲ್ಲ ಈ ನನ್ನ ಮಗ ಇವನ ಅನಾಚಾರವನ್ನ ನೋಡಿ ಅಂತ ಕಾಂಪ್ರ ಮರಸರನ್ನ ಮತ್ತೆ ನಿಂದಿಸುವಂತದ್ದು, ಬೈತಕ್ಕಂಥ ಕೆಲಸವನ್ನ ಮಾಡ್ತಾನೆ. ನೋಡಿ, ಇಲ್ಲೆಲ್ಲ ಓಡಾಡ್ತಾ ಇದ್ಲ ಮಂಗನ ತಲೆಗಳನ್ನ, ಹಲ್ಲುಗಳು ಎಲ್ಲ ಒಂದ್ ಕಡೆ, ಅಲ್ಲಿ ಯಾವುದೋ ಒಂದು ಮಂಗ ಹಲ್ಲನ್ನ ಎಲ್ಲ ಒಂದ್ ಕಡೆ ಚಿಲಿದುಕೊಂಡು ಬಿದ್ದಿದ್ದಂತಹ ಮಂಗನ ತಲೆಬುರುಳೆಗಳನ್ನ ತೋರಿಸ್ತಾ. ಯಾಕೆಂದ್ರೆ ಇಲ್ಲಿ ಈ ಮರಸರ ಏನ್ ಮಾಡ್ತಾ ಇದ್ನಪ್ಪ ಅಂದ್ರೆ, ಮಂಗಗಳನ್ನು ಕೂಡ, ಕೋತಿಗಳನ್ನು ಕೂಡ ಬೇಟೆಯಾಡಿ ಅವನ್ನ ತಿನ್ನುವಂತಹದ್ದು, ಮಂಗಗಳನ್ನ ತಿಂತಾ ಇರ್ತಕ್ಕಂಥ ವಿಚಿತ್ರ ಮನುಷ್ಯ ಯಾರಪ್ಪ ಅಂತಂದ್ರೆ ಮರಸರ. ನೋಡಿ, ಒಂದು ದಿನ ದೊಡ್ಡ ಮಂಗವನ್ನ ಹೊಡೆದು ಚಿಕ್ಕ ಮಕ್ಕಳನ್ನ ಸೊಂಟದ ಮೇಲೆ ಇಟ್ಟುಕೊಳ್ಳುವ ಹಾಗೆ ಒತ್ತುಕೊಂಡು ತಂದು ಈ ಸುಟ್ಟು ತಿಂದನೆಯ 3 ಹೊತ್ತು ನಮಗೆ ರೇಜಿ ಹೋಗಿತ್ತು ಅಂತ ರೀತಿ ಅಸಹಾಯ ಹುಟ್ಟಿಸ್ತಾ ಇತ್ತು. ಆ ರೀತಿ ಇವನು ವಿಚಿತ್ರವಾಗಿ ವರ್ತನೆಯನ್ನ ಮಾಡ್ತಾನೆ. ನೋಡಿ, ಮಂಗಗಳನ್ನು ತಿನ್ನುವಂತಹ ವಿಚಿತ್ರ ವ್ಯಕ್ತಿತ್ವ, ವಿಚಿತ್ರ ಮನುಷ್ಯತ್ವ ಇರತಕ್ಕಂತಹ ವ್ಯಕ್ತಿ ಮರಸರ ಅನ್ನೋದನ್ನ ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು. ಹಾಗೇನೆ ಇದೆಲ್ಲ ನೋಡಿ ನೋಡಿ ನಮ್ಗಂತೂ ಸಾಕಾಗೋಗಿದೆ. ಆದ್ರೆ ಈಗ ಹೆಣವನ್ನು ಕೂಡ ಇಲ್ಲೇ ಎಸ್ತಿದ್ದಾನೆ ಅಂತಕ್ಕಂಥದ್ದು. ಆಗ ಗೋಪಾಲಯ್ಯನವ್ರು ನೋಡ್ತಾರೆ, ಸರಿಯಾಗಿ ಅವ್ರಿಗೂ ಕಾಣಿಸ್ಲಿಲ್ಲ. ಆದ್ರೂ ಕೂಡ ಆ ಸಣ್ಣ ಹುಡುಗ ಇಲ್ಲ ಒಂದು ಹೆಣ ಅಲ್ಲಿ ಬಿದ್ದಿರ್ತಕ್ಕಂಥದ್ದು ಗೊತ್ತಾಗುತ್ತೆ. ಕಾಂಪ್ರ ದೂರು ಎಲ್ಲ ಒಂದ್ ಕಡೆ ಇಲ್ಲಿ ಅನ್ಯತವಾಗಿ ಮಳೆಯಂತೆ ಸಾಗಿ ಹೀಗೇ ಮಳೆ ಬಂದಂತೆ ಅವನ ದೂರು ಕೂಡ ಹೇಳ್ತಾ ಇದ್ದ. ನೋಡಿ, ಅದನ್ನ ಮಣ್ಣು ಮಾಡದೆ ಹೇಗೆ ಎಸೆದಿದ್ದಾನೆ ಅಂತ ಕಾಂಪ್ರ ಹೇಳ್ತಕ್ಕಂತಹ ಮಾತಿಗೆ ಗೋಪಾಲಯ್ಯನವರು ಅದು ಎಲ್ಲೋ ಒಂದ್ ಕಡೆ ಏನು ಆ ಚಳಿಗೆ ಏನಪ್ಪ ಅಂದ್ರೆ ಆ ಕಾಂಪ್ರ ಹೇಳ್ತಾ ಇದ್ದಾನೆ, ಆ ಹುಳಗಳಾಗಿ ಇಲ್ಲಿ ಎಲ್ಲೋ ಬೀಳ್ತಕ್ಕಂಥದ್ದು ಇವನ್ನೆಲ್ಲ ಹೇಳ್ತಾ ಇದ್ದಾನೆ. ಗೋಪಾಲಯ್ಯ ಎಲ್ಲ ವಿವರವಾಗಿ ನೋಡಿ, ಯಪ್ಪ ಈ ಮೂಗಿನಿಂದ ಬಿಳಿಯ ಎರೆಹುಳಗಳು ಕೂಡ ಅಲ್ಲಿ ಹೊರ ಬರ್ತಾ ಇರ್ತಕ್ಕಂಥದ್ದನ್ನ ಅವರು ಗಮನಿಸ್ತಾ ಹೋಗ್ತಾರೆ. ಯಾಕೋ ಇಲ್ಲಿ ಈ ಮಗುವಿನ ಹೆಣವನ್ನ ಈ ರೀತಿ ಎಸ್ತಿದೆ ಅಂತಂದ್ರೆ ಮತ್ತೆ ಅದೇ ವಿಚಾರವನ್ನ ಹೇಳ್ತಾನೆ. ಕಾಂಪ್ರ ಅವನ ತಾಯಿ ಸತ್ತಾಗ ಇಲ್ಲೇ ಮಣ್ಣು ಮಾಡಿದ್ದ, ಅದಕ್ಕೆ ನಾನು ಇದೇ ಮಸಣ ಅಂತ ಹೇಳ್ಬಿಟ್ಟು ನಾನೇನ್ ಮಾಡಿದೆ, ನಾನಿಲ್ಲಿ ಎಸ್ತಿದ್ದೀನಿ ಅಂತಕ್ಕಂಥದ್ದು. ಇದೆಲ್ಲ ಹೇಳಿದ್ಮೇಲೆ ಮತ್ತೆ ಯಾಕೆ ಆ ಹೆಣವನ್ನ ಇಲ್ಲಿ ಹೊರಕ್ಕೆ ಇಲ್ಲಿ ಸಾಧ್ಯವಿಲ್ಲ ಎಂದು ಅಸಹನೆಯಿಂದ ಗೋಪಾಲಯ್ಯ ಹೇಳಿದ್ರು. ಯಾಕಪ್ಪ ಅದನ್ನ ಸುಟ್ಟಿ ಎಲ್ಲೋ ಒಂದ್ ಕಡೆ ಮಣ್ಣು ಮಾಡಬಾರ್ದಾ ಅಂತ ಕೇಳಿದಂತ ಸಂದರ್ಭದಲ್ಲಿ ಅದು ಸಾಧ್ಯವಿಲ್ಲ ಅಂತ ಹೇಳ್ತಾನೆ. ಯಾಕೆ ಅಂದ್ರೆ ಅದು ಹೇಗೆ ಆಗುತ್ತೆ, ನಮ್ಮ ಜಾತಿ
ಪ್ರಕಾರ ಆ ಮಣ್ಣನ್ನ ಮಾಡಿದ್ರೆ ಅಥವಾ ಸುಟ್ಟರೆ ನೀವು ಹೇಳ್ದ ಹಾಗೆ ಅವಾಗಲೇ ಹೇಳಿದ್ನಲ್ಲ, ಇಲ್ಲಿ ಮಕ್ಕಳಾಗುವುದಿಲ್ಲ ಅಥವಾ ಮಕ್ಕಳು ಹುಟ್ಟುವುದಿಲ್ಲ ಆ ವ್ಯಕ್ತಿಗಳಿಗೆ. ಈ ರೀತಿ ಇದು ನಮ್ಮ ಜಾತಿಯ ಒಂದು ನಂಬಿಕೆ ಅಂತಕ್ಕಂತಹ ಮಾತನ್ನ ಹೇಳ್ತಾನೆ. ಯಾರು? ಮರಸರ ಗೋಪಾಲಯ್ಯನಿಗೆ. ಇಲ್ಲಿ ಒಂದ್ ಕಡೆ ಜೋರಾಗಿ ಮತ್ತೆ ಮಳೆ ಬರ್ತಾ ಇದೆ, ಜೋರಾಗಿ ಗಾಳಿ ಬೀಸ್ತಾ ಇರ್ತಕ್ಕಂಥದ್ದು. ಈ ಎಲ್ಲವೂ ಬಂದೋಬಸ್ತು ಅಥವಾ ಕಲ್ಲಿನಿಂದ ಮುಚ್ಚಿ, ನೋಡಪ್ಪ ಏನಾದ್ರೂ ಮಾಡಿ ಆಯ್ತು, ಆ ಹೆಣವನ್ನ ತೆಗೆದು ಕಲ್ಲಿನಿಂದ ಮುಚ್ಚಿ ಬಂದೋಬಸ್ತ್ ಮಾಡಿ ಮುಚ್ಚುದ್ರೆ ಸಾಕು ಎಂಬ ತೀರ್ಮಾನಕ್ಕೆ ಗೋಪಾಲಯ್ಯನವ್ರು ಬಂದ್ರು. ನೋಡು, ಅದನ್ನ ಕಲ್ಲಿನಿಂದ ಮುಚ್ಚಿಬಿಡು ಅಂತಕ್ಕಂಥದ್ದು. ಸರಿ, ಗೋಪಾಲಯ್ಯ ಅಲ್ಲಿಂದ ಸೀದಾ ಆ ಮನೆಗೆ ಬಂದು, ಯಾಕೆಂದ್ರೆ ಅವ್ರ ಕೈಕಾಲೆಲ್ಲವೂ ಕೂಡ ಒಂದ್ ಕಡೆ ನರಮಂಡಲವೆಲ್ಲವೂ ಕೂಡ ಜೋಮ್ ಹಿಡಿದು ಹೋಗಿತ್ತು. ಇವರ ಜೊತೆ ವಾದ ವಿವಾದ, ಅಲ್ಲಿನ ವಾತಾವರಣವನ್ನು ಗಮನಿಸಿ ಗೋಪಾಲಯ್ಯ ಹೀಗೆ ಬಂದಂತಹ ಸಂದರ್ಭದಲ್ಲಿ ಜಗನ್ನಾಥ ಗೋಪಾಲಯ್ಯನನ್ನ ಕೇಳ್ತಾರೆ, ಏನಾಯ್ತು ಏನಂತ. ಏನು ಇಲ್ಲ ಎಂದು ಬೇಸರದಿಂದ ಇಲ್ಲಿ ಗೋಪಾಲಯ್ಯ ನುಡಿತಾರೆ. ಇದಿಷ್ಟು ಭಾಗ 5ರ ಒಂದು ಸಾರಾಂಶ ಆಗಿದೆ ಅಂತ ಹೇಳ್ತಾ, ಇನ್ನೂ ಕೂಡ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿದ್ದಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ನಿಮ್ಮ ಸ್ನೇಹಿತರಿಗೂ ತಿಳಿಸಿ ಅಂತ ಹೇಳಿ ಇಲ್ಲಿಗೆ ಈ ತರಗತಿಯನ್ನ ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ಕೂಡ ಶುಭವಾಗ್ಲಿ.